ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಏನಾರ ಬಿಡುಗಡೆ ಆಯಿತಾ? ಯಾಕಂದರೆ ನೋಡಿ, ನಾವು ಇವಾಗ ಸಂಕ್ರಾಂತಿ ಹಬ್ಬದಲ್ಲಿದ್ದೀವಿ ಸ್ನೇಹಿತರೆ. ಪ್ರತಿ ಹಬ್ಬ ಬಂದಾಗ ಗೃಹಲಕ್ಷ್ಮಿಯ ಯಾವುದಾರ ಒಂದು ಕಂತಿನ ಹಣ ಬಿಡುಗಡೆ ಆಗುತ್ತೆ. ಅದೇ ರೀತಿ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ? ಬಿಡುಗಡೆ ಆದರೂ ಕೂಡ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ? ಖಂಡಿತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ. ನೋಡಿ ಸ್ನೇಹಿತರೆ, ಖಂಡಿತವಾಗ್ಲೂ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ, ಅದ್ರ ಜೊತೆಯಲ್ಲಿ ಫೆಬ್ರವರಿ, ಮಾರ್ಚು, ಅಕ್ಟೋಬರು, ನವೆಂಬರು, ಡಿಸೆಂಬರು ಒಟ್ಟು 5 ತಿಂಗಳ ಕಂತಿನ ಹಣ ಅಂದರೆ 10,000 ರೂಪಾಯಿ ಪ್ರತಿ ಒಬ್ಬ ಗೃಹಲಕ್ಷ್ಮಿ ಕೂಡ ಬರಬೇಕು. ಅಂದರೆ ಒಬ್ಬೊಬ್ರು ಗೃಹಲಕ್ಷ್ಮಿಯರು ಕೂಡ 10,000 ರೂಪಾಯಿ ಸರ್ಕಾರ ಇಟ್ಕೊಂಡಿದೆ ಸ್ನೇಹಿತರೆ. ಅದರಲ್ಲೂ ಈ ಜನವರಿ ಕಳೆದ್ರೆ ಖಂಡಿತವಾಗ್ಲೂ 6 ತಿಂಗಳು ಅಂದರೆ 12,000 ರೂಪಾಯಿ ಪ್ರತಿ ಒಬ್ಬ ಗೃಹಲಕ್ಷ್ಮಿಗೂ ಸರ್ಕಾರ ಕೊಡಬೇಕಾಗುತ್ತೆ. ನೋಡಿ, ನಮ್ಮ ಸರ್ಕಾರ 2,000 ರೂಪಾಯಿ ಕೊಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ 12,000 ರೂಪಾಯಿ ಕೊಡೋಕ್ಕೆ ಸಾಧ್ಯನಾ? ಯಾಕಂದರೆ ಪ್ರತಿ 3 ತಿಂಗಳಿಗೆ ಒಂದು ಸಾರಿ ಗೃಹಲಕ್ಷ್ಮಿಯ ಒಂದು ಕಂತು ಬಿಡುಗಡೆ ಆದಮೇಲೆ ನಮ್ಮ ಗೃಹಲಕ್ಷ್ಮಿಯರು ಕೇಳದೆ ಬಿಟ್ಟುಬಿಡ್ತಾರೆ. ಹಾಗಾಗಿ ಸರ್ಕಾರ ಹೆಚ್ಚು ಕಮ್ಮಿ 80 ದಿವಸಕ್ಕೆ ಇಲ್ಲ 85 ದಿವಸಕ್ಕೆ ಒಂದು ಗೃಹಲಕ್ಷ್ಮಿಯ ಕಂತನ್ನ ಬಿಡುಗಡೆ ಮಾಡ್ತಾ ಇದೆ. ನೋಡಿ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಖಂಡಿತವಾಗ್ಲೂ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ 24 ಕಂತಿನ ಹಣ ಕೊಟ್ಟಿದೆ. ಕೆಲವ್ರಿಗೆ 21, 22, 23 ಈ ಥರ ರಿಲೀಸ್ ಮಾಡಿದೆ. ಖಂಡಿತ ಎಲ್ಲ ಗೃಹಲಕ್ಷ್ಮಿಯರಿಗೂ 24 ಕಂತಿನ ಹಣಗಳು ಬಂದಿಲ್ಲ. ಸರ್ಕಾರ ಪ್ರತಿ 3 ತಿಂಗಳಿಗೆ ಒಂದು ಸಾರಿ ಗೃಹಲಕ್ಷ್ಮಿಯ ಒಂದು ಕಂತಿನ ಹಣ ಬಿಡುಗಡೆ ಮಾಡಿದ್ರೆ ಮಿಕ್ಕಿದ್ದೆಲ್ಲ ಖಂಡಿತ ಇರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳ್ತಾರೆ, ಖಂಡಿತವಾಗ್ಲೂ ಹಣಕಾಸು ಇಲಾಖೆಯಿಂದ ಈ ಕ್ಷಣದವರೆಗೂ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದರೆ ಒಂದೇ ಒಂದು ಸೆಕೆಂಡು ನಾವು ಇಟ್ಕೊಳ್ಳಲ್ಲ. 1,25,00,000 ಫಲಾನುಭವಿಗಳ ಖಾತೆಗೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಕೆ ನೀಡಿದ್ದಾರೆ. ನೋಡಿ ಸ್ನೇಹಿತರೆ, ಫೆಬ್ರವರಿ, ಮಾರ್ಚು ಹಾಗೂ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಇದ್ಯಾವುದು ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ. ಸರ್ಕಾರದ ಬಳಿ ದುಡ್ಡು ಇದೆಯಾ ಇಲ್ವಾ ಅಂತ CM ಸಿದ್ದರಾಮಯ್ಯ ಸಾಹೇಬ್ರು ಹೇಳಬೇಕು. ಯಾಕಂದ್ರೆ CM ಅವರು ಹೇಳಿದ್ರು 52,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿಯರಿಗೆ ದುಡ್ಡು ಎತ್ತಿಟ್ಟಿದ್ದೀವಿ ಅಂತ, ಆದ್ರೂ ಬಿಡುಗಡೆ ಮಾಡಿಲ್ಲ. ಸ್ನೇಹಿತರೆ, ಬಿಡುಗಡೆ ಆದ್ರೆ ನಾವು ತಿಳಿಸ್ಕೊಡ್ತೀವಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.